ಇದು ಪ್ರತಿ ವರ್ಷದ ರಾಮಾಯಣ. ವರ್ಷ ವರ್ಷ ನೀರು ಬರುತ್ತೆ, ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಆದರೆ ಇದು ಇನ್ನೂ ಇಷ್ಟು ತನಕ ಇಷ್ಟು ಒಂದು ನನ್ನ ಪ್ರಕಾರ ನಾನು ಸಣ್ಣವರಿಂದ ನೋಡ್ತಾ ಇದ್ದೀನಿ. ಇವತ್ತು ತನಕ ಈ ಮೋರಿ ಅಂತೂ ಅಗಲೀಕರಣವೂ ಆಗಿಲ್ಲ, ಎತ್ತರನೂ ಆಗಿಲ್ಲ. ಇದು ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು ಗಮನ ಹರಿಸಿ ಈ ಮೋರಿ ಏನು ಇದೆ ಅದನ್ನು ಸೇತುವೆ ಮಾಡಬೇಕು. ಮೇಲೆ ಹೈಟ್ ಮಾಡಿ ಕೆಳಗಡೆ ನೀರು ಹಾಕೋಕೆ ಮಾಡಬೇಕು. ಈಗ ಯಾವುದ್ರಲ್ಲಿ ಇರೋದು ಪೈಪ್ಗಳು, ಆ ಪೈಪ್ಗಳೆಲ್ಲ ಹೋಗಬೇಕು. ಒಳ್ಳೆ ಹೈಟ್ ಮಾಡಿದರೆ ಈ ಪ್ರಾಬ್ಲಮ್ ವರ್ಷ ಪ್ರಾಬ್ಲಮ್ ಏನಿದೆ ಅದು ಕ್ಲಿಯರ್ ಆಗುತ್ತೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟವರು ಗಮನ ಹರಿಸಿ ಇದನ್ನು ಮೇಲ್ದರ್ಜೆಗೆ ಏರಿಸ್ಬೇಕಂತ ವಿನಂತಿ. ಥ್ಯಾಂಕ್ ಯು. ಮತ್ತೆ ಮಾಲ್ಗೂಡಲ್ಲಿ ಇದು ಫಸ್ಟು ಈ ಥರ ಬಂದು ಇಂಥ ಹಳ್ಳ ಬಂದು ಫುಲ್ ಜಾಮ್ ಆಗಿರೋದು. ಒಂದು 3-4 ಗಂಟೆಯಿಂದ ಫುಲ್ ಬ್ಲಾಕ್ ಆಗಿದೆ. ಆ ಕಡೆ ಈ ಕಡೆ ಯಾವುದು ವೆಹಿಕಲ್ಗಳು ಓಡಾಡ್ತಿಲ್ಲ. ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ಅಲ್ಲಿ ಕಾಣ್ತಿರ್ಬೋದು ಮೋರಿ ನಿಮಗೆ, ಅದ್ರಲ್ಲಿ ಕಸ ಕಟ್ಟಿದೆ ಫುಲ್ಲು. ಆ ಕಸ ಕ್ಲೀನ್ ಮಾಡಿದ್ರೆ ನೀರು ಬಂದಿರೋ ನೀರು ಸೀದಾ ಕೆಳಗಡೆ ಹೋಗುತ್ತೆ. ಆ ಕಸ ಇರೋದ್ರಿಂದ ಫುಲ್ ಮೇಲೆ ಉಕ್ಕಿ ಬಂದಿರೋದು. ದಯವಿಟ್ಟು ಇಲ್ಲಿ ಆ PWD ಆಗಿರ್ಬೋದು ಅಥವಾ ಪಂಚಾಯತ್ ಆಗಿರ್ಬೋದು ಅದಕ್ಕೆ ಯಾರೋ ಸಂಬಂಧಪಟ್ಟವರು ಆದಷ್ಟು ಬೇಗ ಆ ಕಸವನ್ನು ಕ್ಲೀನ್ ಮಾಡಿಸಿ ಇಲ್ಲೊಂದು ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡ್ಕೊಂತ ನಮ್ಮಲ್ಲಿ ಕೇಳ್ಕೊತೀವಿ. ಧನ್ಯವಾದಗಳು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. Hey,